ಮಾನಸಿಕ ಗಣಿತ. ಈಗ ಅಂದಾಜಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ. ಕೊಟ್ಟಿರುವ ಸಂಖ್ಯೆಗಳನ್ನು 10, 100, 1000, 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲು ಸಂಖ್ಯೆಯನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸೋಣ. ಉದಾಹರಣೆಗೆ 543 ಮತ್ತು 588. ಬಿಡಿ ಸ್ಥಾನದಲ್ಲಿ 1, 2, 3 ಅಥವಾ 4 ಇದ್ದಾಗ ಬಿಡಿ ಸ್ಥಾನದ ಅಂಕಿಯನ್ನು 0ಗೆ ಬದಲಾಯಿಸಬೇಕು. 10ರ ಸ್ಥಾನದಲ್ಲಿ ಅದೇ ಅಂಕಿಯನ್ನು ಇಡಬೇಕು. ಹಾಗೆಯೇ ಬಿಡಿ ಸ್ಥಾನದಲ್ಲಿ 5, 6, 7, 8 ಅಥವಾ 9 ಇದ್ದಾಗ ಬಿಡಿ ಸ್ಥಾನದ ಅಂಕಿಯನ್ನು 0ಗೆ ಬದಲಾಯಿಸಬೇಕು ಮತ್ತು 10ರ ಸ್ಥಾನದಲ್ಲಿರುವ ಅಂಕಿಗೆ 1 ಸೇರಿಸಬೇಕು. ಆದ್ದರಿಂದ 543 ಅನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 540 ಮತ್ತು 588 ಅನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 590 ಆಗುತ್ತದೆ. ಈಗ ಸಂಖ್ಯೆಯನ್ನು 100ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸೋಣ. ಉದಾಹರಣೆಗೆ 3548 ಮತ್ತು 5764. 10ರ ಸ್ಥಾನದಲ್ಲಿ 1, 2, 3 ಅಥವಾ 4 ಇದ್ದಾಗ 10ರ ಸ್ಥಾನದ ಮತ್ತು ಬಿಡಿ ಸ್ಥಾನದ ಅಂಕಿಗಳನ್ನು 0ಗೆ ಬದಲಾಯಿಸಬೇಕು. 100ರ ಸ್ಥಾನದಲ್ಲಿ ಅದೇ ಅಂಕಿಯನ್ನು ಇಡಬೇಕು. ಹಾಗೆಯೇ 10ರ ಸ್ಥಾನದಲ್ಲಿ 5, 6, 7, 8 ಅಥವಾ 9 ಇದ್ದಾಗ 10ರ ಸ್ಥಾನದ ಮತ್ತು ಬಿಡಿ ಸ್ಥಾನದ ಅಂಕಿಗಳನ್ನು 0ಗೆ ಬದಲಾಯಿಸಬೇಕು ಮತ್ತು 100ರ ಸ್ಥಾನದಲ್ಲಿರುವ ಅಂಕಿಗೆ 1 ಸೇರಿಸಬೇಕು. ಆದ್ದರಿಂದ 3548 ಅನ್ನು 100ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 3500 ಮತ್ತು 5764 ಅನ್ನು 100ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 5800 ಆಗುತ್ತದೆ. ಈಗ ಸಂಖ್ಯೆಯನ್ನು 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸೋಣ. ಉದಾಹರಣೆಗೆ 25346 ಮತ್ತು 35756. 100ರ ಸ್ಥಾನದಲ್ಲಿ 1, 2, 3 ಅಥವಾ 4 ಇದ್ದಾಗ 110 ಮತ್ತು ಬಿಡಿ ಸ್ಥಾನದ ಅಂಕಿಗಳನ್ನು 0ಗೆ ಬದಲಾಯಿಸಬೇಕು. 1000ದ ಸ್ಥಾನದಲ್ಲಿ ಅದೇ ಅಂಕಿಯನ್ನು ಇಡಬೇಕು. ಹಾಗೆಯೇ 100ರ ಸ್ಥಾನದಲ್ಲಿ 5, 6, 7, 8 ಅಥವಾ 9 ಇದ್ದಾಗ 110 ಮತ್ತು ಬಿಡಿ ಸ್ಥಾನದ ಅಂಕಿಗಳನ್ನು 0ಗೆ ಬದಲಾಯಿಸಬೇಕು ಮತ್ತು 1000ದ ಸ್ಥಾನದಲ್ಲಿರುವ ಅಂಕಿಗೆ 1 ಸೇರಿಸಬೇಕು. ಆದ್ದರಿಂದ 25346 ಅನ್ನು 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 25000 ಮತ್ತು 35756 ಅನ್ನು 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 36000 ಆಗುತ್ತದೆ. ಈಗ ಸಂಖ್ಯೆಯನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸೋಣ. ಉದಾಹರಣೆಗೆ 12654 ಮತ್ತು 25748. 1000ದ ಸ್ಥಾನದಲ್ಲಿ 1, 2, 3 ಅಥವಾ 4 ಇದ್ದಾಗ 1110 ಮತ್ತು ಬಿಡಿ ಸ್ಥಾನದ ಅಂಕಿಗಳನ್ನು 0ಗೆ ಬದಲಾಯಿಸಬೇಕು. 10,000ದ ಸ್ಥಾನದಲ್ಲಿ ಅದೇ ಅಂಕಿಯನ್ನು ಇಡಬೇಕು. ಹಾಗೆಯೇ 1000ದ ಸ್ಥಾನದಲ್ಲಿ 5, 6, 7, 8 ಅಥವಾ 9 ಇದ್ದಾಗ 1110 ಮತ್ತು ಬಿಡಿ ಸ್ಥಾನದ ಅಂಕಿಗಳನ್ನು 0ಗೆ ಬದಲಾಯಿಸಬೇಕು ಮತ್ತು 10,000ದ ಸ್ಥಾನದಲ್ಲಿರುವ ಅಂಕಿಗೆ 1 ಸೇರಿಸಬೇಕು. ಆದ್ದರಿಂದ 12654 ಅನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 10,000 ಮತ್ತು 25,748 ಅನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 30,000 ಆಗುತ್ತದೆ. ನೆನಪಿಡು, ಒಂದು ಸಂಖ್ಯೆಯನ್ನು ಅಗತ್ಯವಿರುವ ಸ್ಥಾನಕ್ಕೆ ಅಂದಾಜಿಸಬೇಕಾದರೆ ಆ ಸ್ಥಾನದ ಬಲಕ್ಕೆ ಇರುವ ಅಂಕಿಯನ್ನು ಗಮನಿಸಿ. ನಂತರ ಆ ಅಂಕಿಯು 5ಕ್ಕಿಂತ ಕಡಿಮೆಯಾಗಿದ್ದರೆ ಅದೇ ಅಂಕಿಯನ್ನು ಅಗತ್ಯವಿರುವ ಅಂದಾಜಿಸಬೇಕಾದ ಸ್ಥಾನದಲ್ಲಿ ಬರೆಯಿರಿ. ಅದರ ಬಲಬದಿಯ ಸ್ಥಾನಗಳ ಅಂಕಿಗಳನ್ನು 0 ಬದಲಾಯಿಸಿ. ಆ ಅಂಕಿಯು 5 ಅಥವಾ 5ಕ್ಕಿಂತ ಹೆಚ್ಚಾಗಿದ್ದರೆ ಅಗತ್ಯವಿರುವ ಅಂದಾಜಿಸಬೇಕಾದ ಸ್ಥಾನದಲ್ಲಿರುವ ಅಂಕಿಗೆ 1 ಕೂಡಿಸಬೇಕು. ಅದರ ಬಲಬದಿಯ ಉಳಿದ ಸ್ಥಾನಗಳ ಅಂಕಿಗಳನ್ನು 0 ಬದಲಾಯಿಸಬೇಕು. ಈಗ ಗಣಿತದ 4 ಮೂಲ ಕ್ರಿಯೆಗಳನ್ನು ಮಾಡುವಾಗ ಮೊತ್ತ, ವ್ಯತ್ಯಾಸ, ಗುಣಲಬ್ಧ ಮತ್ತು ಭಾಗಲಬ್ಧಗಳನ್ನು ಅಂದಾಜಿಸೋಣ. ಮೊದಲಿಗೆ ಮೊತ್ತವನ್ನು ಅಂದಾಜಿಸುವುದು. ಉದಾಹರಣೆಗೆ 2462 ಮತ್ತು 3487ರ ಮೊತ್ತವನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಬೇಕು. 2462 ಅನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 2460. 3487 ಅನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 3490. ಅಂದಾಜು ಮೊತ್ತ ಸಮ 5950. ಇದನ್ನು ನೈಜ ಸಂಕಲನದಿಂದ ತಾಳೆ ನೋಡಿದಾಗ 2462 ಕೂಡಿಸು 3487 ಸಮ 5949.
ಆದ್ದರಿಂದ ಅಂದಾಜು ಮೊತ್ತವು ನೈಜ ಸಂಕಲನದ ಮೊತ್ತಕ್ಕೆ ಸರಿಸುಮಾರು ಸಮನಾಗಿದೆ. ವ್ಯತ್ಯಾಸವನ್ನು ಅಂದಾಜಿಸುವುದು. ಉದಾಹರಣೆಗೆ 5248 ಮತ್ತು 2225ರ ವ್ಯತ್ಯಾಸವನ್ನು 100ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಬೇಕು. 5248 ಅನ್ನು 100ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 5200, 2225 ಅನ್ನು 100ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 2200. ಅಂದಾಜು ವ್ಯತ್ಯಾಸ ಸಮ 3000. ಇದನ್ನು ನೈಜ ವ್ಯವಕಲನದಿಂದ ತಾಳೆ ನೋಡಿದಾಗ 5248 ಕಳೆ 2225 ಸಮ 3023. ಆದ್ದರಿಂದ ಅಂದಾಜು ವ್ಯತ್ಯಾಸವು ನೈಜ ವ್ಯವಕಲನದ ವ್ಯತ್ಯಾಸಕ್ಕೆ ಸರಿಸುಮಾರು ಸಮನಾಗಿದೆ. ಈಗ ಗುಣಲಬ್ಧವನ್ನು ಅಂದಾಜಿಸುವುದು. ಉದಾಹರಣೆಗೆ 1249 ಮತ್ತು 48ರ ಗುಣಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಬೇಕು. 1249 ಅನ್ನು 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 1000, 48 ಅನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 50. ಅಂದಾಜು ಗುಣಲಬ್ಧ ಸಮ 1000 ಗುಣಿಸು 50 ಸಮ 50,000. ಇದನ್ನು ನೈಜ ಗುಣಾಕಾರದಿಂದ ತಾಳೆ ನೋಡಿದಾಗ 1249 ಗುಣಿಸು 48 ಸಮ 59,952. ಆದ್ದರಿಂದ ಅಂದಾಜಿಸಿದ ಗುಣಲಬ್ಧವು ನೈಜ ಗುಣಲಬ್ಧಕ್ಕಿಂತ ಕಡಿಮೆಯಿದೆ. ಈಗ ಭಾಗಲಬ್ಧವನ್ನು ಅಂದಾಜಿಸುವುದು. ಉದಾಹರಣೆಗೆ 49,572 ಮತ್ತು 12ರ ಭಾಗಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಬೇಕು. 49,572 ಅನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 50,000, 12 ಅನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 10. ಅಂದಾಜು ಭಾಗಲಬ್ಧ ಸಮ 50,000 ಭಾಗಿಸು 10 ಸಮ 5,000. ಇದನ್ನು ನೈಜ ಭಾಗಾಕಾರದಿಂದ ತಾಳೆ ನೋಡಿದಾಗ 49,572 ಭಾಗಿಸು 12 ಸಮ 4,131. ಆದ್ದರಿಂದ ಅಂದಾಜಿಸಿದ ಭಾಗಲಬ್ಧವು ನೈಜ ಭಾಗಲಬ್ಧಕ್ಕಿಂತ ಹೆಚ್ಚಾಗಿದೆ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ.